ನಂಜನಗೂಡು ರಸಬಾಳೆ ಸರ್. ಇದು ನಂಜನಗೂಡು ರಸಬಾಳೆ ಇದು ಸರ್. ಇವಾಗ ನಂಜನಗೂಡು ತಾಲೂಕಿನಲ್ಲಿ ಭಾಳ ಚೆನ್ನಾಗಿ ಬರುವಂಥ ರಸಬಾಳೆ ಇದು, ಹಳೆ ಕಾಲದ್ದು. ಇದ್ರ ಗೆಡ್ಡೆ ಹಾಕ್ಬಿಟ್ಟು ಬೆಳೆಸಿರೋದು ನಾನು ಒಬ್ಬನೇ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಒಬ್ಬನ ಹತ್ರನೇ ಇವಾಗಿರೋದು. ಹೌದಾ? ನಂಜನಗೂಡು ರಸಬಾಳೆ ತಳಿ ಗೆಡ್ಡೆ ಹಾಕಿ ಬೆಳೆಸಿರೋದು ಒರಿಜಿನಲ್ ತಳಿ ನನ್ನ ಹತ್ರ ಒಬ್ಬನ ಹತ್ರನೇ ಇರೋದು. ಗೆಡ್ಡೆ ಹಾಕಿ ಬೆಳೆಸಿರೋದು ಅಂದರೆ ನಂಜನಗೂಡಿನಲ್ಲಿ ನಂಜನಗೂಡಿಂದ ನೀವು ದೇವರಸನಹಳ್ಳಿ ಅಂತ ಒಂದು ಊರಿಗೆ ಹೆಸರು ಕೇಳಿದ್ದೀರಾ? ಆ ದೇವರಸನಹಳ್ಳಿನಲ್ಲಿ ದಟ್ ಈಸ್ ಆರಿಜಿನ್ ಆಫ್ ದಿಸ್ ನಂಜನಗೂಡು ರಸಬಾಳೆ. ಹೌದಾ? ಹಾಂ, ನಂಜನಗೂಡು ರಸಬಾಳೆ ಹುಟ್ಟಿದ್ದೆ ಅಲ್ಲಿಂದ. ಯಾವುದೋ ಈಗಾಗಲೇ 200-300-400 ವರ್ಷ ಹಿಂದೆ. ಇವತ್ತಿಲ್ಲ. ನಂಜನಗೂಡು ರಸಬಾಳೆ ಅಂತಂದ್ಬಿಟ್ಟು ಒಂದು 10-6 ಹಳ್ಳಿನಲ್ಲಿ ಬೆಳೀತಾಯಿದ್ರು. ಅವತ್ತಿನ ಕಾಲಕ್ಕೆ ದಟ್ ಈಸ್ ಫೇಮಸ್ ಪ್ಲೇಸ್ ಫಾರ್ ಗ್ರೋಯಿಂಗ್ ದಿಸ್ ಪರ್ಟಿಕ್ಯುಲರ್ ಬನಾನಾ. ಆ್ಯಂಡ್ ಇದಕ್ಕೆ GI ಆಗಿದೆ. ಸೊ ಅಲ್ಲಿಂದ ನಾನು ಒಂದಷ್ಟು ಗೆಡ್ಡೆಗಳು ತಂದು ಬೆಳೆಸಿದೆ. ಒರಿಜಿನಲ್ ತಳಿ. ಸೊ ಅದ್ರಲ್ಲಿ ಕೆಲವು ಸತ್ತಿತು, ಕೆಲವು ರೋಗ ಬಂತು, ಕೆಲವರು ಚೆನ್ನಾಗಿ ಬಂತು. ಕಾಪಾಡ್ಕೊಂಡು ಬಂದಿದ್ದರಿಂದ ಒಂದು 500 ಗೆಡ್ಡೆ ಮಾಡ್ಕೊಂಡಿದ್ದೀನಿ ಈಗ. ಇಲ್ಲಿ ಸ್ವಲ್ಪ ಇದೆ, ಅಲ್ಲಿಂದ ಇನ್ನೊಂದು ತೋಟ ಇದೆ, ಅಲ್ಲೊಂದು ಸ್ವಲ್ಪ ಇದೆ. ಸೊ ಸದ್ಯದ ಪರಿಸ್ಥಿತಿನಲ್ಲಿ ದೇವರಸನಹಳ್ಳಿನೇ ಇಲ್ಲ. ಅಲ್ಲೂ ರೋಗ ತುಂಬ ಜಾಸ್ತಿ. ಈಗ ಸದ್ಯದಲ್ಲಿ ಇಲ್ಲ ಸರ್. ಕರ್ನಾಟಕದಲ್ಲಿ ನಿಮ್ಮ ಹತ್ರ ಬಿಟ್ಟರೆ ಈಗ ಸದ್ಯದಲ್ಲಿ ನಾನು ಬಂದೆ ಅಂತ ನಾನು ಅನ್ಕೊಂಡಿರೋದು. ಯಾಕೆಂದರೆ ನಾನು ಒಬ್ಬನೇ ತೊಗೊಂಬಂದು ಹಾಕ್ಕೊಂಡಿರೋದು, ಉಳಿಸ್ಕೊಂಡಿರೋದು. ಬೇರೆ ಎಲ್ಲ ಆಯಿತು. ನಾನು ಅಲ್ಲಿ ನೆಟ್ಟು ಆಗಲೇ 13 ವರ್ಷ ಆಯಿತು ಸರ್. 13 ಇಯರ್ಸ್ ಆಯಿತು. ನಾನು ಡಿಸ್ಟರ್ಬ್ ಮಾಡಿಲ್ಲ. ಅದು ಇವತ್ತು ಹಣ್ಣು ಕೊಡ್ತಾಯಿದೆ. ಒಂದು 10 kg 8 kg 10 kg ಹಣ್ಣು ಬರ್ತದೆ ಒಂದೊಂದು. ಅದು ಒಂದು ಎಕರೆ ಇದೆ. ಇದು ಒಂದು 100 ಗಿಡ ಇದೆ ಅಷ್ಟೇ. ಓಕೆ. ಸೊ ಅದು ನಂಜನಗೂಡು ರಸಬಾಳೆನ ಉಳಿಸ್ತಾ ಇದ್ದೀರಾ? ಅದೊಂದೇ ಮಾಡ್ತಾ ಇರೋದು ನಾನು. ಬಹಳ ಒಳ್ಳೆ ಕೆಲಸ ಅಂತ ಅಂದ್ಕೊಂಡಿದ್ದೀನಿ ನಾನು. ಎಸ್ ಸರ್. ಇದು 1 ವರ್ಷದ ಬೆಳೆನೇನಾ? ಹೌದು ಸರ್, 1 ವರ್ಷದ ಬೆಳೆ. ಬಟ್ ಇದನ್ನ ನಾನು ಡಿಸ್ಟರ್ಬ್ ಮಾಡಲ್ಲ ಸರ್. ಹಾಂ, ನೀರು, ಗೊಬ್ಬರ ನೀರು ಎಲ್ಲ ನಾವು ಕೊಡೋದೆಲ್ಲ ಇದೆ. ಗೊಬ್ಬರ ಸಾವಯವ ಗೊಬ್ಬರ, ಬೋರ್ವೆಲ್ ನೀರು. ಏನು ಗೊಬ್ಬರ? ಸಾವಯವ ಗೊಬ್ಬರ ಅಂದರೆ ಸಗಣಿ, ಜೀವಾಮೃತ ಮತ್ತು ಗೋಕುಪ್ರಾಮೃತ ಅಂತ ಬರುತ್ತೆ. ಸಗಣಿ ಗೊಬ್ಬರ, ಕುರಿ ಗೊಬ್ಬರ, ಗೋಕುಪ್ರಾಮೃತ ಅಂತ ಒಂದು ಬಂದಿದೆ. ಅದೊಂದು ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ. ಹೌದು ಸರ್. ಸೊ ಹಾಗಾಗಿ ಅದನ್ನು ನಾವು ಉಪಯೋಗಿಸ್ತೇವೆ. ಕುರಿ ಗೊಬ್ಬರ ಹಾಕ್ತೇವೆ. ವರ್ಷಕ್ಕೆ 2 ಸರಿ ಹಾಕ್ತೇವೆ. ಇದು ಮಲ್ಚಿಂಗ್ ಮಾಡ್ತೇವೆ. ಇದು ಗೊಬ್ಬರ ಆಗುತ್ತೆ ಅಲ್ಲಿಗೆ. ಹಾಂ. ಸೊ ಇಷ್ಟು ಬರ್ತಾ ಇದೆ ಇವಾಗ ಸದ್ಯಕ್ಕೆ. ಇದು ಫಸ್ಟ್ ಬೆಳೆ. ಅಷ್ಟೊಂದು ಸರಿಯಾಗಿ ನೋಡ್ಕೊಳಕ್ಕಾಗಲಿಲ್ಲ, ನೀರು ಕಮ್ಮಿ ಇತ್ತು ಇಲ್ಲಿ. ಸೊ ಹಾಗಾಗಿ ಇದೊಂಚೂರು ಕಮ್ಮಿ ಇದೆ. ಅದರ್ವೈಸ್ ಒಂದು 10 kg ಅಂತೂ ಬರುತ್ತೆ ಸರ್. ಇದರಲ್ಲಿ 3 ತಳಿ ಉಳಿಸ್ಕೊಂಡಿದ್ದೀನಿ ನಾನು. ಒಂದು ಕೆಂಪು ಬಾಳೆ ಇದೆ, ಬಟ್ ಅದಿನ್ನೊಂದು ಚಿಕ್ಕದಿದೆ. ಒಂದು ಮಧುರಾಂಗ ಅಂತ ಬರುತ್ತೆ, ಅಡುಗೆ ಬಾಳೆ. ನೀವು ಬಜ್ಜಿ ಗಿಜ್ಜಿ ಮಾಡ್ತಿರಲ್ಲ, ಶುದ್ಧದ್ದು. ಅದು ಸ್ವಲ್ಪ ಗಿಡ ಇದೆ. ಇನ್ನೊಂದು ಕಡೆ ಬೇರೆ ಕಡೆ ಇದೆ. ಬಟ್ ಇಲ್ಲೂ ಒಂದು ಸ್ವಲ್ಪ ಇರಲಿ ಅನ್ನೋದಕ್ಕೋಸ್ಕರ ಇಲ್ಲೂ ಪ್ಲಾಂಟ್ ಮಾಡಿದ್ವಿ. ಬಟ್ ಇದಕ್ಕೆಲ್ಲ ನಾವು ಯಾವುದೇ ಕೆಮಿಕಲ್ಸ್ ಉಪಯೋಗಿಸಲ್ಲ ಸರ್. ಇದು ನಂಜನಗೂಡು ರಸಬಾಳೆ. ಇದು ಅಷ್ಟೇ 10 ವರ್ಷ ಆಗಿದೆ ನಾನು ಇಲ್ಲಿ ಪ್ಲಾಂಟ್ ಮಾಡಿ. ಓಕೆ ಸರ್. ಡಿಸ್ಟರ್ಬ್ ಮಾಡಿಲ್ಲ. ಇದಕ್ಕೆ ವಾರಕ್ಕೆ ಒಂದು ಸರಿ ನೀರು ಕೊಡ್ತೇವೆ. ಅದು ಬಿಟ್ಟರೆ ಇನ್ನೇನು ಮಾಡಲ್ಲ. ಈಗ ಮರಿಗಳನ್ನೆಲ್ಲ ಯಾವುದೂ ತೆಗಿಯಲ್ಲ. ಇದು ಹೌದು ಸರ್. ಏನು ಬರುತ್ತೋ ಅದನ್ನ ತಗೊಳ್ತೀವಿ. ವಾರಕ್ಕೆ ಒಂದು 60 70 kg ಅಷ್ಟು ಬರುತ್ತೆ ಎವ್ರಿ ವೀಕು. 80 ರೂಪಾಯಿ ಹಂಗೆ ಮಾರ್ತೀನಿ ಇಲ್ಲಿ. ನಮ್ಮವ್ರಿಗೆ ಮೈಸೂರಿಗೆ ತೊಗೊಂಡ್ಬಂದ್ರೆ 100 ರೂಪಾಯಿಗೆ ಮಾರ್ತೀವಿ. 100 ರೂಪಾಯಿ ಮಾರ್ತೀವಿ. ಇಲ್ಲ 80 ರೂಪಾಯಿ ತೊಗೊಂಡೋಗ್ತಾರೆ. ಇಲ್ಲ ಆಗಲಿಲ್ಲ ಮೈಸೂರಿಗೆ ತೊಗೊಂಡೋದ್ರೆ 100 ರೂಪಾಯಿಗೆ ಮಾರ್ತೀವಿ. ಸೊ 8,000 ರೂಪಾಯಿ ಅಂತ ಬರುತ್ತೆ ವಾರಕ್ಕೆ. 8×4 32,000 ರೂಪಾಯಿ. ಸೊ ಇದಿಷ್ಟೇ ಸರ್ ನಮ್ಮದು ಕ್ಯಾಲ್ಕುಲೇಷನ್. ಇಷ್ಟಿಷ್ಟು. ಇದಕ್ಕೇನಪ್ಪ ಅಂದರೆ ಇಲ್ಲಿ ಒಬ್ಬ ಲೇಬರ್ ಇದ್ದಾನೆ, ನೀರು ಬಿಡ್ತಾನೆ, ಅಷ್ಟೇ. ಓಕೆ, ಅಷ್ಟೇ ಸರ್. ಇಲ್ಲ ಪ್ರಾಣಿಗಳು ಯಾವುದು ಇಲ್ವಾ? ಬರಲ್ವಾ? ಆನೆ ಇದೆ, ಹಾವುಗಳಿದೆ. ಆನೆಗಿನೇ ಏನು ಬರಲ್ಲ. ಯಾವತ್ತೋ ಒಂದು ಸರಿ ಬಂದಿತ್ತು ಒಂದು ಕಾಲಕ್ಕೆ. ಅದು ಬಿಟ್ಟರೆ ಬರಲಿಲ್ಲ ಸರ್. ಯು ಕ್ಯಾನ್ ಸಿ ದಿ ಬಂಚಸ್. ನೀವು ಎಲ್ಲರೂ ಹೇಳ್ತಾರೆ 10 ವರ್ಷದ ತನಕ ಈ ಥರ ಬಂಚ್ ಬರುತ್ತಾ ಅಂತ. ಹೌದು ಸರ್. ಓಕೆನಾ? ನೋಡಿ ಹೆಂಗಿದೆ ನೋಡಿ. ಒಂದು ಮರಿಯ ಒಂದು ನೋಡಿ ಇಲ್ಲಿ ತೋರಿಸಿ ಒಂಚೂರು ಸರ್. ಮೂಲ ಮರ 5 ಮರ ಇಲ್ಲ ಸರ್. ಮೂಲ ಮರ ಎಲ್ಲ ಹೊಟ್ಟೋಗುತ್ತೆ. 1.5 ವರ್ಷಕ್ಕೆ ಹೊಟ್ಟೋಗುತ್ತೆ. ಒಂದೊಂದಾಗ ಉಟ್ಕೊಳ್ತಾ ಇದೆ ನೋಡಿ ಇಲ್ಲೆಲ್ಲ. ಸೊ ಇದನ್ನ ಅವ್ರು ಏನೂ ಮಾಡಲ್ಲ, ಹೇಗೆ ಹಾಕಿದ್ರು ಹಾಗೆ ಬಿಟ್ಟಿದ್ದಾರೆ. ಅದು ಪಕ್ಕದಲ್ಲಿ ಅದೇ ಉಟ್ಕೊಳ್ತಾ ಇದೆ. ಸೊ ಅದು ಬೆಳೆದ ನಂತರ, ಬಾಳೆಗೊನೆ ಬಿಟ್ಟ ನಂತರ ಅದು ಒಣಗೋಗಿ ಅದರೆಲ್ಲ ಇಲ್ಲೇ ಗೊಬ್ಬರ ಆಗಿ ಇಲ್ಲೇ ಬಳಕೆಗೆ ಬರ್ತಾ ಇದೆ. ಇದು ಬ್ಯೂಟಿ ಆಫ್ ನೇಚರ್ ಹೇಳ್ಬೇಕು ಅಂತಂದರೆ. ಅದು ಪಾಡು ಅದು ಬಿಟ್ಬಿಡ್ಬೇಕು ನೋಡಿ. ಇದು ಈಗೊಂದು 6-7 ತಿಂಗಳಿಗೆ ಬರುತ್ತೆ. ಇದೊಂದು 3 ತಿಂಗಳಿಗೆ ಬರುತ್ತೆ. ಇದೊಂದು 3-4 ತಿಂಗಳಿಗೆ ಬರುತ್ತೆ. ನೋಡಿ ಆ ಥರ ಬರ್ತಾನೆ ಇರುತ್ತೆ. ನೀವು ಬರ್ತಿದ್ದನ್ನೆಲ್ಲ ನಾವು ತಿಂತಾ ಇರೋದು, ಕಟ್ ಮಾಡ್ಕೊಂಡು. ಯಾರು ನಂಬ್ಕೊಳ್ಳಲ್ಲ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ನಮಗೆ ಯೂನಿವರ್ಸಿಟಿನವ್ರು ಬಂದಿದ್ರು. ಅವರೇ ಹೇಳ್ತಾರೆ ಹೌ ಕ್ಯಾನ್ ಇಟ್ ಪಾಸಿಬಲ್ ಅಂತಾರೆ. ಈಸ್ ಪಾಸಿಬಲ್ ಇಫ್ ಇಟ್ ಇಸ್ ಹೌ ಕ್ಯಾನ್ ಇಟ್ ಪಾಸಿಬಲ್ ಅಂತ ಕಣ್ಣಿದ್ರಿಗೆ ನೋಡ್ತಾ ಸರ್. ಬಿದ್ದು ಹೋಗಿದೆ ಅಲ್ವಾ ಇದು. ನೋಡಿ ಇದೊಂದು ಗ್ರೂಪ್ 10 ವರ್ಷದಿಂದ ಆಗಿರುವಂತ ಒಂದು ಸಸಿಗಳು ಒಂದು ಗ್ರೂಪ್ ಬಂದ್ಬಿಟ್ಟಿದೆ ಇವಾಗ. ಅದ್ರ ಪಕ್ಕದಲ್ಲೇ ಗಿಡ ಬೆಳ್ಕೊಂಡು. ಇಲ್ಲ ಎಷ್ಟು ಚೆನ್ನಾಗಿ ನೀವೇ ನೋಡಿ ಹೆಂಗಿದೆ ಹೆಲ್ತಿ ಆಗಿ ನೋಡಿ. ಅಲ್ಲಿ ಎಷ್ಟು ದೊಡ್ಡಕೊನೆ ಬಿಟ್ಟಿದೆ.
ಹೌದು. ಯು ಕ್ಯಾನ್ ಸಿ ಹೌ ಬಿಗ್ ಇಸ್ ದಿಸ್. ಹೆಚ್ಚು ಕಮ್ಮಿ 20 kg ಬರ್ತಿತ್ತು ಹಣ್ಣಾದರೆ. ಸರ್ ಇದು ಗಿಡ ಸಮೇತ ಬಿದ್ದೋಗಿದೆ ಅಲ್ವಾ ನೋಡಿ, ಬಿದ್ದೋಗಿರೋದು ಬಲ್ತ್ಕೊಂತ ಇದೆ. ಅಲ್ಲೋದೇ ನೋಡಿದ್ರೆ ಬಿದ್ದೋಗಿದೆ, ಅದು ಬಲ್ತ್ಕತ್ತೆ. ನಾವು ಅದಕ್ಕೇನು ಮಾಡೋಕ್ಕೆ ಹೋಗಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಿಡಿ ಹಂಗೇನೆ. ಹೌದಾ? ಹಾಂ, ನೆಲೆಸ್ಬಾರ್ದು, ಅದ್ರ ಪಾಡಗೆ ಅದು ಹಂಗೆ ಬರುತ್ತೆ. ಅದು ಹಣ್ಣಾದ್ಮೇಲೆ ಕಿತ್ಕೊಳ್ಳೋದು. ಹೌದಾ? ಹಾಂ ನೋಡಿ, ಇದು ಅಷ್ಟೇ. ಅದು ಬಿದ್ದೋಗಿ ಎಷ್ಟೋ ದಿನ ಆಗೋಯ್ತು. ಇನ್ನೂ ಚೆನ್ನಾಗಿದೆಯಲ್ಲ ಸರ್? ಚೆನ್ನಾಗಿದೆ ನೋಡಿ. ಇದು ನೆಕ್ಸ್ಟ್ ವೀಕ್ನಾಗ ಕಟ್ ಮಾಡ್ಬೋದು. ನೆಕ್ಸ್ಟ್ ವೀಕ್ನಾಗ ಕಟ್ ಮಾಡ್ಬೋದು ಸರ್. ಬಿದ್ದೋಗಿ ಈಗಾಗಲೇ ಇದು ಒಂದು ಹೆಚ್ಚು ಕಮ್ಮಿ 1.5 ತಿಂಗಳಾಗಿರಬೇಕು. ಹೌದಾ? ಹಾಂ. ಅಯ್ಯೋ, ಎಷ್ಟು ಚೆನ್ನಾಗಿದೆ ನೋಡಿ. ಹಾಂ, ಇದು ನೆಕ್ಸ್ಟ್ ವೀಕ್ನಲ್ಲಿ ಹಣ್ಣಾಗುತ್ತದು. ಬಿದ್ದೋಗಿದೆ ಅಂತ ಅಂದ್ಬಿಟ್ಟು ಕಡಿದು ಬಿಸಾಕ್ತಾರೆ ಕೆಲವರು. ಸರ್ ಈಗ ಇದಕ್ಕೆಲ್ಲ ಟ್ರೈನಿಂಗ್ ತಗೊಂತಾರಲ್ಲ, ನೀವೇ ಟ್ರೈನಿಂಗ್ ಏನು ತಗೊಂಡಿದ್ದೀರಾ? ಇದು ಗೊತ್ತಾ ನಿಮ್ಗೆ ಏನಂತ? ಇದು ನಾನು ನೋಡಿ, ಸುವರ್ಣಗೆಡ್ಡೆ. ಎಷ್ಟು ವರ್ಷ ಆಗುತ್ತೆ ಸರ್ ಇದು? ಅದು ನೀವು ಎಷ್ಟು ವರ್ಷ ಬಿಟ್ಟಿದ್ರೆ ಎಷ್ಟು ದಪ್ಪ ಆಗ್ತಾ ಇರುತ್ತೆ ಸರ್. ಹೌದಾ? ಈಗ ಕಿತ್ತಾಕಿದ್ರೆ ಆಗಲ್ಲ? ಈ ಕಿತ್ತರು ಬರುತ್ತೆ, ಒಳಗಡೆ ಗೆಡ್ಡೆ ಇರುತ್ತೆ. ಎಷ್ಟು ಇರುತ್ತೆ ಸರ್? ಇಷ್ಟು ದಪ್ಪ ಇರ್ಬೋದು ಇದು. ಅಯ್ಯೋ, 7-8 ವರ್ಷ ಆಗಿದೆ ಹಾಕಿ ನಾನು. ಇದನ್ನ? ಹಾಂ, ಸುವರ್ಣಗೆಡ್ಡೆ ಮರ. ಮರ ಕೆಟ್ಟ ಹೂವು ಒಂದು ಬಿಡುತ್ತೆ, ತುಂಬ ಒಳ್ಳೆ ಚೆನ್ನಾಗಿರೋ ಹೂ ಬಿಡುತ್ತೆ. ಇದು ಪಳ್ಳಿದೆ, ವಾಸನೆ ಇರುತ್ತೆ. ಪಳ್ಳು ಇರುತ್ತೆ ಸರ್. ಅದು ಒಳಗಡೆ ಗೆಡ್ಡೆ ತೆಳಗಡೆ ಇರುತ್ತೆ ಭೂಮಿನಲ್ಲಿ. ಇದು ರೈಟ್ ನ್ಯೂಸ್.